ಅಕ್ಕಾ ಪಡೆ ಮೊನ್ನೆ ನವೆಂಬರ್ 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ವಿ. ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಈಗಾಗಲೇ 31 ಜಿಲ್ಲೆಯಲ್ಲಿ ಈಗಾಗಲೇ ನಾವು ಗಾಡಿಗಳನ್ನ ಕೊಟ್ಟಿದ್ದೀವಿ, ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡಿದ್ದೀವಿ. ಸೊ ಈಗ ಟ್ರೈನಿಂಗ್ ನಡೀತಾ ಇದೆ. ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಈ ಅಕ್ಕ ಪಡೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಅಂತಂದ್ರೆ ಪ್ರಿವೆನ್ಷನ್ ಮಾಡೋಕೆ ಈಗ ಆನ್ಲೈನ್ ನಿಂದ ಆಗಿರಬಹುದು, ಸೋಷಿಯಲ್ ಮೀಡಿಯಾದಿಂದ ಆಗಿರಬಹುದು, ಅಥವಾ ಬಹಳಷ್ಟು ಹುಡುಗಿಯರನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ದೇವಸ್ಥಾನದಲ್ಲಿ, ಗಾರ್ಡನ್ ನಲ್ಲಿ, ಮಾಲ್ ಹತ್ರ. ಸೊ ಎಲ್ಲ ಕಡೆ ಅಕ್ಕಪಡೆ ಗಸ್ತನ ಸುತ್ತಾಗ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟೆಡ್ ಮಾಡೋದನ್ನು ಕೂಡ ಮಾಡ್ತಾ ಇರ್ತಾರೆ. ಬಹಳಷ್ಟು ದಿನದಿಂದ ಒಬ್ಬ ಹುಡುಗಿನ ಪೀಡಿಸ್ತಾ ಇರ್ತಾನೆ. ಹುಡುಗಿ ಮರ್ಯಾದೆಗೆ ಹೆದರಿ ಮನೆಯಲ್ಲಿ ಹೇಳಿರೋದಿಲ್ಲ. ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದ್ರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ, ಮರ್ಯಾದೆ ಏನಾಗ್ಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಂತ. ಸೊ ಅವ್ರ ಹೆಸರನ್ನ ಗೌಪ್ಯವಾಗಿ ಇಟ್ಕೊಂಡು ಅಕ್ಕಪಡೆ ಕಾರ್ಯಾಚರಣೆ ಮಾಡುತ್ತೆ. ಬಹಳಷ್ಟು ಆಸೆಯನ್ನ ಇಟ್ಕೊಂಡು, ಮಹತ್ವಾಕಾಂಕ್ಷೆನ ಇಟ್ಕೊಂಡು ಇದೊಂದು ಉತ್ತಮವಾದಂತ ಒಂದು ಪ್ರಯೋಗವನ್ನ ಮಾಡ್ತೇವೆ. ನಾನು ಮುಂಚೆನೆ ಹೇಳಿದ ಹಾಗೆ 6 ತಿಂಗಳು ಅವರು ಪ್ರತಿ ತಿಂಗಳು 200 ರೂಪಾಯಿ ತಮ್ಮ ಸೇವಿಂಗ್ ಅಕೌಂಟ್ ನಲ್ಲಿ 200 ರೂಪಾಯಿಯನ್ನ ಇಡಬೇಕಾಗತ್ತೆ. ಇದು ನಿರಂತರ, ಬರೀ 6 ತಿಂಗಳು ಅಷ್ಟೇ ಇಡೋದಲ್ಲ. ಪ್ರತಿ ತಿಂಗಳು 200 ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಹೋದ್ರೆ 6 ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ. ಅವ್ರು ಒಮ್ಮೆ ಎಲಿಜಿಬಲ್ ಆದ್ರು ಶೇರ್ ಹೋಲ್ಡರ್ಸ್, ನಮ್ಮ ಗೃಹಲಕ್ಷ್ಮಿಯ ಶೇರ್ ಹೋಲ್ಡರ್ಸ್ 6 ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ. 6 ತಿಂಗಳ ಆದ ತಕ್ಷಣ ಯಾರ್ಯಾರು ಅಪ್ಲಿಕೆಂಟ್ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಕಮಿಟಿ ಇರುತ್ತೆ, 13 ಜನರ ಒಂದು ನಮ್ಮ ಕಮಿಟಿ ಇರುತ್ತೆ. ನಾನು ಅಧ್ಯಕ್ಷೆ ಇರ್ತೀನಿ. ಸೊ ಸೆಕ್ರೆಟರಿ ಅವರು, ನಮ್ಮ ಡೈರೆಕ್ಟರ್ಗಳು, ಸೊ 8 ಜನ ಚುನಾಯಿತ ಡೈರೆಕ್ಟರ್ಗಳು ಬರ್ತಾರೆ ಈ ಒಂದು ಬ್ಯಾಂಕ್ ನಲ್ಲಿ. ಸೊ ಆ ಕಮಿಟಿ ಎದುರುಗಡೆ ಇಟ್ಟು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡುತ್ತೆ. ಸೊ ಕಮಿಟಿನಲ್ಲಿ ಇಟ್ಕೊಂಡು ನಾರ್ಮ್ಸ್ ಕಂಡೀಷನ್ ಅಂತ ಜಾಸ್ತಿ ಇಡೋದಿಲ್ಲ. ಅದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂತಂದ್ರೆ ಹೀಗಾಗಬಾರ್ದು, ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ, ನಿಮ್ದು ಆದಿಲ್ಲ ಅಂತ. ಯಾಕಂದ್ರೆ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಇದೀವಿ. ಬಹಳಷ್ಟು ಸ್ಟ್ರಿಕ್ಟ್ ಆಗಿ ನಾವೇನು ಡಾಕ್ಯುಮೆಂಟ್ಸ್ ಆಗ್ಲಿ ಇದನ್ನಾಗ್ಲಿ ಮಾಡಲ್ಲ, ಅವರಿಗೆ ಸಹಾಯ ಆಗೋ ರೀತಿ ಮಾಡ್ತೀವಿ. ಜೊತೆಲಿ ಎಲ್ಲಾ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನ ಮಾಡಿಸುವಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ. ಬಿಪಿಎಲ್ ಕಾರ್ಡ್ ಅನರ್ಹ ಮಾಡ್ತಿದ್ದಾರೆ ಅಂತಗಳಿಗೆ ಗೃಹಲಕ್ಷ್ಮಿಯನ್ನ ಕಟ್ಟಾಗುತ್ತೆ. ಹೌದು, ಬಿಪಿಎಲ್ ಕಾರ್ಡ್ ಅನರ್ಹ ಆದ ತಕ್ಷಣನೇ ಗೃಹಲಕ್ಷ್ಮಿಯನ್ನ ಕಟ್ಟಾಗುತ್ತೆ. ದಟ್ ಈಸ್ ನ್ಯಾಚುರಲ್. ಬಟ್ ನಾವು ಹೇಳಿದ್ದು ಬಿಪಿಎಲ್ಗೂ ಕೊಡ್ತೀವಿ, ಎಪಿಎಲ್ಗೂ ಕೊಡ್ತೀವಿ, ಅಂತ್ಯೋದಯಗೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇ ಇಲ್ಲ ಅಂತವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದೀವಿ. ಹೌದಾ, ಬರೀ ಬಿಪಿಎಲ್ ಅಷ್ಟೇ ಹೇಳಲ್ಲ, ನಾವು ಎಪಿಎಲ್ಗೂ ಕೊಡ್ತಾ ಇದ್ದೀವಿ. ಆದ್ರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು ಬಿಪಿಎಲ್ ನ ಕಟ್ ಮಾಡ್ತಾ ಇದ್ದಾರೆ, ಆ ಲಿಸ್ಟ್ ಅವ್ರು ನಮ್ಗೆ ಕಳಿಸಿದ ತಕ್ಷಣ ಅವ್ರದ್ದು ಕೂಡ ಬಂದ. ಇಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದಕ್ಕೆ ಉತ್ತರ ಕೊಡ್ತಾ ಇದ್ದ. ಆ ರೀತಿ ಏನಾದ್ರು ಆದ್ರೆ ನಾಳೆ ಅವರು ಬಿಪಿಎಲ್, ಹೌದು, ಟ್ಯಾಕ್ಸ್ ಕಟ್ಟೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋದು, ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆಯಿಂದ. ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನತಿಗಳು, ಸೊ ಅವಾಗ ನ್ಯಾಚುರಲ್ ಆಗಿ ಮೇಡಮ್ ಈಗ ಇಷ್ಟು ದಿನ ಕೊಡ್ತಾ ಇದ್ರಿ, ಎಪಿಎಲ್ ಕೊಡ್ತಾ ಇದ್ರಿ, ಬಿಪಿಎಲ್ ಇನ್ ಮುಂದೆನೂ ಎಪಿಎಲ್ ಕೊಡ್ತೀವಿ, ಬಿಪಿಎಲ್ ಕೊಡ್ತೀವಿ. ಒಂದೇ ಕಂಡೀಷನ್, ನಾನ್ ಟ್ಯಾಕ್ಸ್ ಪೇ, ನಾನ್ GST ಪೇ. ಮೇಡಮ್, ಫೆಬ್ರವರಿ ಮಾರ್ಚ್ ಆರ್ಥಿಕ ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ. ಒಂದ್ ವೇಳೆ ಆಗದೇ ಇದ್ರೆ ತಾವು ಮತ್ತೆ ಮನವಿಯನ್ನ ಮಾಡ್ಕೋತೀರಾ? ಖಂಡಿತವಾಗ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಲ್ಲ, ಮನವಿ ಅಲ್ಲ ಅದು, ದಟ್ ಇಸ್ ದರ್ ಡ್ಯೂಟಿ. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚ್ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಮತ್ತೆ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ಕೇಳ್ಕೊಂಡಿದೀವಿ. ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ, ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಖಂಡಿತವಾಗ್ಲು ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವಾಗ ನಾನು ಕ್ಲಿಯರ್ ಅದೇ ಪದೇ ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿ ಒಂದು ಅಮಾನವೀಯ ಘಟನೆ ಆಗಿದೆ, ಮಹಿಳೆಯನ್ನ ಹಲ್ಲೆ ಮಾಡಿರುವುದು ಪೊಲೀಸ್ ಮೇಲೆ ಆರೋಪ ಬಂದಿದೆ. ಮೊದಲು ಒಂದು ದಿನ ಪೊಲೀಸರ ಮೇಲೆ ಆರೋಪ ಬಂತು, ಮಾಧ್ಯಮದವರು ತಾವೇ ಎಲ್ಲ ತೋರಿಸಿದೀರಾ. ಅವತ್ತು ನಾನು ಕಮಿಷನರ್ಗೂ ಮಾತನಾಡಿದೆ,
ಸ್ಥಳೀಯ ನಮ್ಮ ಇಲಾಖೆಯ ಡಿ ಅವ್ರನ್ನ ಕೂಡ ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಆದ್ರೆ 2ನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸಿದ್ದೀರಾ ಯಾವ ರೀತಿ ಘಟನೆ ಆಯ್ತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಯಾಕಂದ್ರೆ ಬಹಳ ಸೂಕ್ಷ್ಮ ವಿಚಾರ ಇದು. ಮಹಿಳೆ ಅಂತ ಬಂದಾಗ ನಾನು ಬಹಳಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲವಾಗಿ ನಾನು ಮಾತನಾಡಬೇಕಾಗತ್ತೆ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, ಯಾರದೇ ತಪ್ಪಿರ್ಲಿ, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಅಥವಾ ಇನ್ನೊಬ್ಬರು ತಪ್ಪಿರ್ಲಿ, ತಪ್ಪಿತಸ್ಥರ ಮೇಲೆ ನಿರಂತರ ಸುದ್ದಿ ಮಾಹಿತಿಗಾಗಿ ಸ್ಕೀಮ್ ವಾರ್ತಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು.